ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದಿರುವಂಥ ಜಾಗ 5 ಎಕರೆ 30 ಗುಂಟೆ, 1 ಎಕರೆ ಖರಾಬು. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಫುಲ್ ಅಡಿಕೆ ಈ ಥರ ಹಾಕಿದ್ದಾರೆ. ಮುಂದಗಡೆ ಮನೆ ಇರೋದು ಅಡಿಕೆ ಇದೆ. ಜಾಗ ತಾರ್ ರೋಡಿಂದ, ಇದು ಬೆಂಗಳೂರಿಂದ ಇಲ್ಲಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 90 ಕಿಲೋಮೀಟ್ರ್ ಆಗುತ್ತೆ. ಹೈವೇಯಿಂದ 1.6 ಕಿಲೋಮೀಟ್ರ್ ತಾರ್ ರೋಡ್ಗಿರುವಂಥ ಜಾಗ ನೋಡಿ. ಒಂದು ಮನೆ ಸೆಡ್ ಮಾಡಿಕೊಂಡು ಇಲ್ಲೇ ತುಂಬ ಚೆನ್ನಾಗಿದೆ ಜಾಗ. 2 ಬೋರ್ ಇದೆ, ಕಾಲುವೆ ನೀರು ಇದೆ. ಮುಂದೆಗಡೆ ತೋರಿಸ್ತೀನಿ ನಿಮಗೆ ಜಾಗ. ಎಲ್ಲ ಅಡಿಕೆ ಈ ಥರ ಇದೆ, ಮತ್ತು ತೆಂಗಿನ ಮರಗಳು ಈ ಥರ ಹಾಕಿದ್ದಾರೆ ನೋಡಿ. ತುಂಬ ಸೂಪರಾಗಿದೆ. ಭತ್ತ ಮುಂದೆ ಎಲ್ಲ ಭತ್ತ ಹಾಕಿದ್ದಾರೆ. 2 ಬೋರ್ ಇದೆ, ಕಾಲುವೆ ನೀರು ಬರುತ್ತೆ. 1 ಎಕರೆ ಮಧ್ಯದಲ್ಲಿ ಆ ಕಡೆ ಸೈಡಿಂದ ಎಕ್ಸ್ಟ್ರಾ ಇದೆ ಖರಾಬು ನೋಡಿ. ಜಾಗ ತುಂಬ ಚೆನ್ನಾಗಿದೆ. ಒಂದೇ ಸಿಂಗಲ್ ಪಾಣಿ. ಮುಂದೆ ತಾರ್ ರೋಡಿಂದ ತೋರಿಸ್ತೀನಿ. ಒಂದು ಮನೆ ಹಾಸ್ಕೊಂಡು ಮಾಡೋಕ್ಕೆ ಜನರಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಮುಂದೆಗಡೆ ಭತ್ತ ಹಾಕಿದ್ದಾರೆ ನೋಡಿ. ತಾರ್ ರೋಡು ಇಲ್ಲಿ ಭತ್ತ ಇದೆ. ಮುಂದೆ ಕಡೆ ಕಾಲುವೆ ನೀರು, ಒಳ್ಳೆ ಲೊಕೇಶನ್ ವ್ಯೂ ಇದೆ. ಇವರು 35 ಲಾಕ್ ಫೈನಲ್ ಅಂತ ಇದ್ದಾರೆ. ಇಲ್ಲೇನೋ ಒಂದು 50,000 1 ಲಕ್ಷ ಬಿಟ್ಟರೆ ಬಿಡ್ಬೋದು. ಜಾಗ ತುಂಬ ಚೆನ್ನಾಗಿದೆ. ಮುಂದೆ ನೀರು, ಗುಂಡಲ್ಲಿ ನೀರು ಇರುತ್ತೆ. ಒಳ್ಳೆ ವ್ಯೂ ಇದೆ. ಜಾಗ ನೋಡಿ, ಒಳ್ಳೆ ಲೊಕೇಶನು, ಸುತ್ತ ತೋಟಗಳೇ. ತಾರ್ ರೋಡಿಂದ ಜಾಗ ತಾರ್ ರೋಡ್ಗೆ ಇದೆ. ಒಂದು 600-700 ಅಡಿ ತಾರ್ ರೋಡ್ಗೆ ಇದೆ. ನೋಡಿ, ಒಳ್ಳೆ ವ್ಯೂ. ಹಿಂದೆಗಡೆ ಎಲ್ಲ ಒಳ್ಳೆ ವ್ಯೂ, ತೋಟಗಳಿದೆ. ಸೂಪರಾಗಿದೆ ಜಾಗ. ಮತ್ತು ಮುಂದಗಡೆ ಭತ್ತ ಹಾಕಿದ್ದಾರೆ. ಅಡಿಕೆ, ತೆಂಗು, ಭತ್ತ ಹಾಕಿ ಸುತ್ತ ಸೋಲಾರ್ ಪಿನ್ಸ್ ಆಗಿದೆ. ಏನು ತೊಂದರೆ ಇಲ್ಲ. ಸರ್ವೆ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ. ಮಣ್ಣು ಮಾತ್ರ ಬ್ಲ್ಯಾಕು ಕಾಫಿ ಕಲರು, ತುಂಬ ಚೆನ್ನಾಗಿದೆ ವ್ಯೂ. ತಾರ್ ರೋಡ್ ತೋರಿಸ್ತೀವಿ. ಇಲ್ಲಿ ಕೆನಲ್ ನೀರು ಬರ್ತಾಯಿದೆ ನೋಡಿ. ವಾಟ್ರ್ ಯಾವಾಗಲೂ ಇದೇ ಥರ ಹೋಗ್ತಿರುತ್ತೆ. ಹಿಂದಗಡೆ ಡ್ಯಾಮಿಂದ ನೀರಿಗೇನು ತೊಂದರೆ ಇಲ್ಲ ನೋಡಿ. ವಾಟ್ರು ಯಾವಾಗಲೂ ಇದೇ ಥರ ಇರುತ್ತೆ. ಜಮೀನು ಮುಂದಗಡೆ ನೀರು ಇದೇ ಥರ ಹೊಡ್ತೈತೆ. ಮುಂದಗಡೆ ತೋಟ ನೋಡಿ. ತಾರ್ ರೋಡು, ತಾರ್ ರೋಡು ಫೇಸಿಂಗ್ ಇದೆ, ತೊಂದರೆ ಇಲ್ಲ. ಅಕ್ಕಪಕ್ಕ ತೋಟದ ಮನೆಗಳು. ಇವರು ಪ್ರೈಸ್ 35 ಲ್ಯಾಕ್ ಫೈನಲ್ ಅಂತ ಇದ್ದಾರೆ. ಒಂದು ಸ್ವಲ್ಪ ಹತ್ತಿರ ನೆಗೋಷಿಯಬಲ್ ಆಗ್ಬೋದು. ಜಾಗ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಪ್ಲೇಸು, ಒಳ್ಳೆ ವ್ಯೂ ಎಲ್ಲ ಇದೆ.